ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ನನ್ನ ಮಾತು ನೇರ ಮಾತು. ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಬೆಳಗಾವಿಯಲ್ಲಿ ಬಾಳೆಕುಂದ್ರಿ ಅನ್ನೋರು ನಮ್ಮ ಜೊತೆ ಇದ್ದಾರೆ. ಅವರು ಅನೇಕ ವರ್ಷಗಳಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನೇಕ ರಾಜಕಾರಣಿಗಳು ಸಹಿತ ಮನವಿಯನ್ನು ಸಲ್ಲಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಈ ವರ್ಷ ಮನವಿಯನ್ನು ಸಲ್ಲಿಸಿದ್ದಾರೆ. ಯಾವುದೇ ಸರ್ಕಾರ ಬಂದಾಗ ಕೂಡ ಆ ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸ್ತಾರೆ. ಮತ್ತು ಅನೇಕ ಕಡೆಗೆ ಅವರಿಗೆ ಪ್ರಶಸ್ತಿಗಳು ಕೂಡ ರಾಜ್ಯ ಮಟ್ಟದಲ್ಲಿ ಅಂದರೆ ಸ್ಥಳೀಯ ಸಂಸ್ಥೆಗಳು ಮಾಡಿವೆ. ಗೋವಾದಲ್ಲಿ ಹೋಗಿದ್ದಾರೆ, ಕೊಪ್ಪಳದಲ್ಲಿ ಹೋಗಿದ್ದಾರೆ, ಅನೇಕ ಕಡೆಗಳಲ್ಲಿ ಇವರು ಸತ್ಕಾರ ಮಾಡಿದ್ದಾರೆ. ಅಂದರೆ ನಮ್ಮ ಜೊತೆ ಬಾಳೆಕುಂದ್ರಿ ಅವರಿದ್ದಾರೆ. ಬಾಳೆಕುಂದ್ರಿ ಅವರು ಹೇಳ್ರಿ, ನಮ್ಮ ಸ್ಟುಡಿಯೋಗೆ ಬಂದಕ್ಕಾಗಿ ಮೊದಲು ನಿಮಗೆ ಧನ್ಯವಾದಗಳು. ನನ್ನನ್ನು ಕರೆಸಿದ್ದಕ್ಕೆ ತಮಗೆ ಹಾಗೂ ಸಮಸ್ತ ನಾಗರಿಕರು ನೋಡುವಂಥ ನಾಗರಿಕರಿಗೂ ನನ್ನ ಧನ್ಯವಾದಗಳು. ಈಗ ಹೇಳಿ, ನಿಮ್ಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕಾದ್ರೆ ಏನೇನು ಕೆಲಸ ಮಾಡಿದಿರಿ? ನಾನು ಒಬ್ಬ ಸಾಮಾನ್ಯ ಆಟೋ ಚಾಲಕನಾಗಿ ಕಳೆದ 24 ವರ್ಷಗಳಿಂದ ನನ್ನ ಆಟೋ ಮುಖಾಂತರ ತುರ್ತು ರೋಗಿಗಳಿಗೆ ಹಾಗೂ ಗರ್ಭಿಣಿಯರಿಗೆ ಮತ್ತು ನಡೆಯಲಾರದಂಥ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಉಚಿತವಾಗಿ ಸೇವೆ ಸಲ್ಲಿಸುತ್ತಾ 100ಕ್ಕೂ ಹೆಚ್ಚು ಬಡ ರೋಗಿಗಳಿಗೆ ಅವರ ಬಿಲ್ಲನ್ನು ಕಡಿಮೆ ಮಾಡಿಸಿದ್ದೇನೆ. 100ಕ್ಕೂ ಹೆಚ್ಚು ಜನರ ಬಿಲ್ಲನ್ನು ಕೂಡ ನಾನು ಸಾರ್ವಜನಿಕರಲ್ಲಿ ಡೊನೇಷನ್ ಕಲೆಕ್ಟ್ ಮಾಡಿ ತುಂಬಿದ್ದೇನೆ. ಅದೇ ರೀತಿ ಬಡವ ಪೇಷಂಟ್ ಇದ್ದರೆ ಅಂಥ ಮೂಮೆಂಟ್ನಲ್ಲಿ ಅವರಿಗೆ ಉಚಿತವಾಗಿ ರಕ್ತದಾನ ನೀಡುವ ವ್ಯವಸ್ಥೆ ಕೂಡ ನಾನು ಮಾಡಿದ್ದೇನೆ. 100ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮದುವೆ ಕಾರ್ಯಗಳಲ್ಲಿ ನಾನು ಅವರಿಗೆ ಸಹಾಯ ಒದಗಿಸಿದ್ದೇನೆ. ಅದೇ ರೀತಿ ಪ್ರತಿ ವರ್ಷ ನಾನು ಸುಮಾರು 50 ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ, ಅದೇ ರೀತಿ ಅವರಿಗೆ ಶಾಲೆಯಲ್ಲಿ ಪ್ರವೇಶ ಮಾಡಲು ಡೊನೇಷನ್ ಕಡಿಮೆ ಮಾಡಿಸುವ ವ್ಯವಸ್ಥೆ ಕೂಡ ನಾನು ಅನೇಕ ಜನರಿಗೆ ಒದಗಿಸಿದ್ದೇನೆ. ಇದು ಆಟೋ ಉದ್ಯೋಗದ ಇತಿಹಾಸದಲ್ಲೇ ಒಬ್ಬ ಪ್ರಥಮ ವ್ಯಕ್ತಿಯಾಗಿ ನಾನು ಹೊರಹೊಮ್ಮಿದ್ದೇನೆ. ಆ ಉದ್ದೇಶದಿಂದ ನಾನು ಈ ಪ್ರಶಸ್ತಿಗೆ ಯೋಗ್ಯ ಎಂಬುದನ್ನು ಅರಿತು ಈ ಪ್ರಶಸ್ತಿಗೆ ನಾನು ಪ್ರತಿ ವರ್ಷ ಅರ್ಜಿ ಸಲ್ಲಿಸುತ್ತಾ ಬಂದಿದ್ದೇನೆ. 2019ರಲ್ಲಿ ನನ್ನ ಸೆಲೆಕ್ಷನ್ನು ಕೂಡ ಆಗಿತ್ತು. ಆದರೆ ವರ್ಷದ ಮಿತಿ ಇರುವುದರಿಂದ ಅದು ಕೈ ಜಾರಿತು. ಈಗ ಎಲ್ಲ ದೃಷ್ಟಿಯಿಂದ ಅನುಕೂಲ ಇದೆ. ಇದು ಕೇವಲ ನನಗಷ್ಟೇ ಅಲ್ಲ, ನಮ್ಮ ಆಟೋ ಉದ್ಯೋಗದ ಇತಿಹಾಸದಲ್ಲೇ ಒಂದು ಪ್ರಥಮ ಅರ್ಜಿಯಾಗಿರುವುದರಿಂದ ಸರ್ಕಾರ ಇದನ್ನು ಪರಿಗಣಿಸಿ ಇದಕ್ಕೆ ನನ್ನನ್ನು ಸೂಕ್ತ ಅಭ್ಯರ್ಥಿ ಎಂದು ತಿಳಿದು ಆಯ್ಕೆ ಮಾಡಬೇಕೆಂದು ತಮ್ಮೆಲ್ಲರ ಪರವಾಗಿ ನಾನು ಈ ಮೂಲಕ ಸದಾನಂದ ಬಾಮ್ನಿಯವರ ನೇತೃತ್ವದಲ್ಲಿ ನಾನು ಸರ್ಕಾರಕ್ಕೆ ವಿನಂತಿಸುತ್ತೇನೆ. ನಾವು ಸಿದ್ದರಾಮಯ್ಯ ಅವರು ಕೂಡ ಇದನ್ನೇ ಕೇಳ್ಕೊತೇವೆ. ನೀವು ಎಂತೆಂಥವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ. ಕಳೆದ ಸಲ BJP ಸರ್ಕಾರ 67 ಜನರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡ್ತು, ಗೌರವ ಮಾಡಿತು. ಈ ಸಲ 68 ಕೊಡ್ಬೋದು ನೀವು. ಅಂದರೆ ನವಂಬರ್ 1, 1956 ನಂತರ ಈ ರಾಜ್ಯೋತ್ಸವ ಪ್ರಶಸ್ತಿ ಪ್ರಾರಂಭ ಆಯಿತು. ತಮಗೆಲ್ಲ ಗೊತ್ತಿದೆ, ಬೆಳಗಾವಿ ಇತಿಹಾಸದಲ್ಲಿ ಆಟೋ ಚಾಲಕರೊಬ್ಬರು ಅಮೋಘವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಬಾಳೆಕುಂದ್ರಿ ಅವರು ಎಲ್ಲೆಲ್ಲಿ ಹೋಗಿ ನಿಮ್ಮನ್ನು ಸತ್ಕಾರ ಮಾಡಿದರು? ಮೈಸೂರು ದಸರಾ ಅವಾರ್ಡ್ ನನಗೆ ಸಿಕ್ಕಿದೆ ಸರ್. ಆಮೇಲೆ ಗೋವಾದಲ್ಲಿ ನಾನು ಕರ್ನಾಟಕದ ವಿಭೂಷಣ ಎಂಬುದನ್ನು ಬಿರುದು ಕೊಟ್ಟು ಸನ್ಮಾನಿಸಿದ್ದಾರೆ. ಕೊಪ್ಪಳದಲ್ಲಿ, ಅಥಣಿಯಲ್ಲಿ ಹಾಗೂ ಬೆಂಗಳೂರಿನಲ್ಲಿ 5 ಸಲ, ಈಗ ಮತ್ತು ನಮ್ಮ ನಗರದಲ್ಲಿ ನಡೆಯುವಂಥ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಕರೆಸಿ ಸನ್ಮಾನ ಮಾಡಿದ್ದಾರೆ. ಈವರೆಗೂ ನನಗೆ 52 ಬಾರಿ ಸನ್ಮಾನವನ್ನು ಮಾಡಿದ್ದಾರೆ. ಅದೇ ರೀತಿ ಕನಿಷ್ಠ 28 ಬಿರುದುಗಳು ನನಗೆ ದೊರಕಿದ್ದೇವೆ. ಇದೇ ನನಗೆ ಒಂದು ಹೆಮ್ಮೆಯ ಕಾರ್ಯ ಅನ್ನಿಸುತ್ತದೆ. ಸ್ನೇಹಿತರು ಕೇಳಿದ್ರಲ್ಲ, 58 ಚಿಕ್ಕ ಸಂಸ್ಥೆಗಳಿಂದ ಬಿರುದುಗಳನ್ನು ಸಹಿತ ಇವರು ಪಡೆದಿದ್ದಾರೆ. ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕರೆ ಅದು ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದು ಗೌರವ ಸಿಕ್ಕಂತೆ. ನಾವು ರಾಜ್ಯೋತ್ಸವ ಕಮಿಟಿ ಏನು ಸದಸ್ಯರಿದೆ ಅವ್ರಿಗೆ ಕೇಳ್ಕೊತೇವೆ, ಈ ಸಲ ಏನಾದರೂ ಮಾಡಿ ಈ ಆಟೋ ಚಾಲಕನಿಗೆ ನ್ಯಾಯ ಕೊಡಬೇಕು. ಅಂದರೆ ಈ ರಾಜ್ಯೋತ್ಸವ ಪ್ರಶಸ್ತಿಗೆ ಒಂದು ನ್ಯಾಯ ಸಿಗಬೇಕಾದ್ರೆ, ಘನತೆ ಗೌರವ ಮತ್ತೆ ಬರಬೇಕಾದ್ರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀವು ಕೊಡಬೇಕಾಗ್ತದೆ. ತಮಗೆಲ್ಲ ಗೊತ್ತಿದೆ, ರಾಜ್ಯೋತ್ಸವ ಪ್ರಶಸ್ತಿ 1 ಲಕ್ಷ ನಗದು ಮತ್ತು 20 ಗ್ರಾಮ್ ಬಂಗಾರ ಇದೆ. ಇದರಿಂದ ಈ ಬಡ ಆಟೋ ಚಾಲಕನಿಗೆ ಸಹಾಯ ಕೂಡ ಆಗ್ಬೋದು. ಬೆಳಗಾವಿ ಜಿಲ್ಲೆ ಎಲ್ಲರಿಗೂ ಗೊತ್ತಿದೆ, ವಿಶೇಷವಾಗಿ ಬೆಳಗಾವಿ ನಗರದಲ್ಲಿ ಎಲ್ಲರಿಗೂ ಗೊತ್ತಿದೆ.
ಬಾಳೆಕುಂದ್ರಿ ಆಟೋ ಚಾಲಕರಂದರೆ ಸಮಾಜ ಸೇವಾ ಹೋರಾಟಗಾರರು. ಅನೇಕ ಲಯನ್ಸ್ ಕ್ಲಬ್ಗಳು ಕೂಡ ಇವರ ಸೇವೆಯನ್ನು ಮೆಚ್ಚಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸ್ಥಳೀಯ ಮಟ್ಟದಲ್ಲಿ, ಆದರೆ ರಾಜ್ಯ ಮಟ್ಟದಲ್ಲಿ ಇನ್ನೂ ಸಿಕ್ಕಿಲ್ಲ. ಇವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಸಹಿತ ಮನವಿಯನ್ನು ಮಾಡಿದ್ದಾರೆ. ಬಾಳೆಕುಂದ್ರಿ ಅವರು ಎಷ್ಟು ವರ್ಷದಿಂದ ಇದನ್ನು ನೀವು ಮಾಡ್ಕೊತಾ ಬಂದಿದ್ದೀರಿ? ನಾನು 24 ವರ್ಷಗಳಿಂದ ನಾನು ಮಾಡ್ಕೊತ ಬಂದಿದ್ದೇನೆ ಸರ್. ಈ ಮೊದಲು ನಾನು ಒಬ್ಬ ಪತ್ರಕರ್ತನಾಗಿ ಕೂಡ ಸೇವೆ ಸಲ್ಲಿಸಿದ್ದೇನೆ. ನನ್ನ ಜೀವನದ ಉದ್ದೇಶ ಹುಟ್ಟು ಸಾವು ಈ ಎರಡರ ಮಧ್ಯೆ ಸಿಗುವಂಥ ನಮಗೆ ಅವಕಾಶ, ಇದರಿಂದ ನಾವು ಏನಾದರೂ ಸಾಧನೆ ಮಾಡಬೇಕು, ಇದರಿಂದ ನಮ್ಮ ಹೆಸರು ಅಜರಾಮವಾಗಿ ಉಳಿಬೇಕು ಅನ್ನೋ ಉದ್ದೇಶದಿಂದ ನಾನು ಆಟೋ ಉದ್ಯೋಗದಲ್ಲಿ ಈ ಸೇವೆಯನ್ನು ಪ್ರಾರಂಭ ಮಾಡಿದ್ದೇನೆ. ಮತ್ತು 2-3 ನೀವು ಸಂಸ್ಕೃತ ಪದಗಳನ್ನು ಹೇಳಲ್ಲ ನೋಡೋ, ಡೈಲಾಗ್ಗಳನ್ನು ಸಮಾಜದ ಪರವಾಗಿ ಹೇಳ್ರಿ. ನಮ್ಮ ಬಸವಣ್ಣನವರು ಹೇಳಿದರು, ಇದ್ದವರು ಕಟ್ಟುವರು ದೇವಾಲಯ, ನಾನೇನು ಮಾಡುವೆನೋ ಬಡವನೆಯ, ನನ್ನ ಕಾಲೇ ಕಂಬ, ನನ್ನ ಸರವನ್ನೇ ಮಾಡುವೆ ಕಳಸವಯ್ಯ ಅಂತ. ಆದರೆ ಅದು ಕೇವಲ ಸೀಮಿತವಾಗಿ ಉಳಿದಿದೆ. ನಮ್ಮ ಕರ್ನಾಟಕದ ಬಿಟ್ಟು ಬೇರೆ ಭಾಷೆಗಳಲ್ಲಿ ಇದನ್ನು ಉಪಯೋಗಿಸುವುದಿಲ್ಲ. ಅದೇ ರೀತಿ ಆ ಮಾತನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದ ಒಂದು ಹಂಬಲದಿಂದ ನಾನು ಪ್ರತಿ ಸಲ ಜನರ ಬಗ್ಗೆ, ನಗರದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡುತ್ತಾ, ನನ್ನ ಪರಿಸ್ಥಿತಿ ಹೀಗಿದೆ, ಹಗಲಿ ಸತ್ತರೆ ಲೋಬಾನಿಗೆ ರೊಕ್ಕಿಲ್ಲ, ರಾತ್ರಿ ಸತ್ತರೆ ಹಗಲಿ ಸತ್ತರೆ ಸಾಬೂನಿಗೆ ರೊಕ್ಕಿಲ್ಲ, ರಾತ್ರಿ ಸತ್ತರೆ ಲೋಬಾನಿಗೆ ರೊಕ್ಕಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಲು ಸಾಧ್ಯ ಎಂಬುದನ್ನು ಅರಿತು ಈ ಒಂದು ದಾರಿಯನ್ನು ನಾನು ಆಯ್ಕೆ ಮಾಡಿದ್ದೇನೆ. ಇದು ಸಮಾಜ ಸೇವೆಯ ದಾರಿ. ಪ್ರತಿಯೊಬ್ಬರ ಮನದಲ್ಲಿ ಬೆಳೆಯಬೇಕು ಸಮಾಜ ಸೇವೆಯ ಜ್ಞಾನ, ಇದರಿಂದ ಹೆಚ್ಚುತ್ತದೆ ಅವರ ಮಾನ, ಹೆಜ್ಜೆ ಹೆಜ್ಜೆಗೆ ಆಗುತ್ತದೆ ಅವರಿಗೆ ಸನ್ಮಾನ. ಈ ಮಾತಿಗೆ ನಾನೇ ಒಬ್ಬ ಸಾಕ್ಷಿಯಾಗಿದ್ದೇನೆ. ಸಮಾಜ ಸೇವೆ ಮಾಡಲು ಯಾವುದೇ ಅಧಿಕಾರ, ಯಾವುದೇ ಆಸ್ತಿ, ಅಂತಸ್ತು ಬೇಕಾಗಿಲ್ಲ. ತಾವು ಇದ್ದಂಥ ಪರಿಸ್ಥಿತಿಯಲ್ಲಿ ಸಹಾಯ ಮಾಡಬಹುದು ಅನ್ನುವುದನ್ನು ತೋರಿಸಿಕೊಡುವಂಥದ್ದು ಒಂದು ಭಾವನೆ ನನ್ನಲ್ಲಿ ಹುಟ್ಟಿ, यूँ तो जीते हैं सभी अपने लिए, यूँ तो जीते हैं सभी अपने लिए, हम जी रहे हैं आपके लिए ಎಂಬುದನ್ನು ನಾನು ತೋರಿಸಿಕೊಡುವಂಥ ಒಂದು ಕಾರ್ಯ ಮಾಡಿದ್ದೇನೆ. ಸ್ನೇಹಿತರೆ, ಈಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಇವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ಅರ್ಜಿಯಲ್ಲಿ ತರುಣ್ ಭಾರತ ಪತ್ರಿಕೆ ಕಟ್ಟಿಂಗ್ ಆಗಲಿ, ಇಂಡಿಯನ್ ಎಕ್ಸ್ಪ್ರೆಸ್ಸು, ಕನ್ನಡಪ್ರಭ, ಸಂಯುಕ್ತ ಕರ್ನಾಟಕ ಮತ್ತು ಯಾರ್ಯಾರಿಗೆ ಮನವಿ ಯಾವ್ಯಾವ ಕಾಲಕ್ಕೆ ಶಾಸಕರಿಗೆ, ಮಂತ್ರಿಗಳಿಗೆ ಕೊಡಿಸಿದ್ದಾರೆ, ಅಭಯ ಪತ್ರ ಕೊಟ್ಟಿದ್ದಾರೆ. ಹೇಳಿ ಬಾಳೆಕುಂದ್ರಿ ಅವ್ರಿಗೆ, ಮೊನ್ನೆ ಮಂಗಳ ಅಂಗಡಿಯವರು MP ಅವ್ರ ಕಡೆಗೆ ನೀವು ಮನವಿಯನ್ನು ಕೊಟ್ಟಿದ್ರಿ, ಈ ಮನವಿಯನ್ನು ಕೊಟ್ಟಿದ್ರಿ. ಅವ್ರು ಏನಂದರು? ಅವರು ತಮ್ಮ ಪರವಾಗಿ ಒಂದು ಲೆಟರನ್ನು ಕೊಟ್ಟರು ಮುಖ್ಯಮಂತ್ರಿಗಳಿಗೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ. ಅದು ಇನ್ನೂ ನಾನು ಕಳಿಸಿಲ್ಲ, ಇಲ್ಲೇ ಇದ್ದಾವ, ಈ 2 ರೇಟ್ನ ಕಳಿಸಬೇಕಾಗಿದೆ. ಈಗಾಗಲೇ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರಿಗೂ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ನಮ್ಮ ನಗರದ ಶಾಸಕರಾದ ರಾಜು ಸೇಠ್ ಅವರಿಗೂ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನೂ ಸಂಪರ್ಕದಲ್ಲಿ ಬಂದಿಲ್ಲ. ನಾಳೆ ಅವರು ಹೊರಗಡೆ ಇರುವುದರಿಂದ 4ನೇ ತಾರೀಕಿಗೆ ಬೆಳಗಾವಿಗೆ ಬರ್ತಾರಂತೆ. ಆವಾಗ ನಾನು ಅವ್ರಿಗೂ ಒಂದು ಮನವಿಯನ್ನು ಸಲ್ಲಿಸ್ತೇನೆ. ಮತ್ತು ಅದೇ ರೀತಿ ನಮ್ಮ ಅಭಯ್ ಪಾಟೀಲ್ ಸಾಹೇಬರಿಗೂ ಅವರು ಆಟೋ ಚಾಲಕರ ಬಗ್ಗೆ ಒಂದು ಸ್ವಲ್ಪ ಕಳಕಳಿ ಹೊಂದಿರುವುದರಿಂದ ಅವ್ರಿಗೂ ನಾನು ಮನವಿಯನ್ನು ಕೊಟ್ಟಿದ್ದೇನೆ. ಅವರು ಕೂಡ ಪ್ರತಿ ವರ್ಷ ನನಗೆ ತಮ್ಮ ಪರವಾಗಿ ಒಂದು ಪತ್ರವನ್ನು ಕೊಟ್ಟು ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ಅವರು ಮನವಿಯನ್ನು ಅವರು ಕೊಡ್ತಾರೆ. ನಿಮ್ಮ ವಿಳಾಸ ಈಗ ಎಲ್ಲಿರ್ತೀರಿ, ಏನು ವಿಳಾಸ ಹೇಳಲ್ಲ? ನಾನು ಬೆಳಗಾವಿ ವೀರನಗರದ ರಹಿವಾಸಿಯಾಗಿದ್ದು ಅದೇ ಬಾಡಿಗೆ ಮನೆಯಲ್ಲಿ ನಾನು ವಾಸ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಕೇಳಿದ್ರಲ್ಲ, ಇಂಥ ಒಬ್ಬ ಆಟೋ ಚಾಲಕನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕರೆ ಅತ್ಯಂತ ಗೌರವ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತದೆ. ನಾವೇನು ಸಂಘ ಸಂಸ್ಥೆಗಳು ಕೇಳ್ತೇವೆ, ನೀವು ಕೂಡ ಬಾಳೆಕುಂದ್ರಿ ಅವರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರನ್ನ ಎತ್ತಿ ಹಿಡಿಬೇಕು. ಯಾಕಂದರೆ ಸರ್ಕಾರದ ಕಣ್ಣನ್ನು ನೀವು ತೆರೆಸಬೇಕಾಗ್ತದೆ. ಇಂಥ ಒಬ್ಬ ಯೋಗಿನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು, ಇದು ನ್ಯಾಯಯುತವಾದಂಥ ಬೇಡಿಕೆ ಅಂತೇಳಿ ನಾವು ಕೂಡ ನಮ್ಮ ವಾಹಿನಿಯ ಮೂಲಕ ಸರ್ಕಾರವನ್ನು ಆಗ್ರಹಿಸ್ತೇವೆ. ಯಾವುದೇ ಪರಿಸ್ಥಿತಿಯಲ್ಲಿ
ಇವರಿಗೆ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಸಿಗಲೇಬೇಕು. ಯಾಕಂದರೆ ಸಮಾಜ ಹೋರಾಟಗಾರರಿಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕರೆ ಮತ್ತಷ್ಟು ಸಮಾಜ ಸೇವೆ ಮಾಡಲಿಕ್ಕೆ ಸಹಾಯ ಆಗ್ತದೆ. ಅದು ಎಷ್ಟೆಷ್ಟು ಗರ್ಭಿಣಿಯರಿಗೆ ಏನೇನು ಎಷ್ಟೆಷ್ಟು ಜನರಿಗೆ ನೀವು ಇದನ್ನು ಕೊಟ್ಟಿದ್ದೀರಿ? ನಾನು ಈಗಾಗಲೇ ಒಟ್ಟು ಸಂಖ್ಯೆಗಳು 7359 ಏನದು ಒಟ್ಟು ಸಂಖ್ಯೆಗಳು. ಹಾಂ, ಅದರಲ್ಲಿ ಅಪಂಗರು 689, ಗರ್ಭಿಣಿಯರು 504 ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಇರುವಂಥವರು 1145. ಅಂದರೆ ಇವರೆಲ್ಲರಿಗೆ ಉಚಿತವಾಗಿ ನೀವು ಸೇವೆಯನ್ನು ಸಲ್ಲಿಸಿದ್ದೀರಿ. ಹೌದು ಸರ್. ಇದರ ಹೊರತಾಗಿ ನಾನು ನಗರಾಭಿವೃದ್ಧಿಗಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದೇನೆ. ಪ್ರತಿ ರಸ್ತೆ ರಿಪೇರಿಗಾಗಿ ಅಥವಾ ಸಾರ್ವಜನಿಕರ ಶೌಚಾಲಯಕ್ಕಾಗಿ ಇಂಥ ಅನೇಕ ಕೆಲಸಗಳನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಮೆರವಣಿಗೆ ಮುಖಾಂತರ ಮನವಿಯನ್ನು ಸಲ್ಲಿಸಿದ್ದೇನೆ. ಅದರ ಹೊರತಾಗಿ ಬೆಲೆ ಏರಿಕೆ ಪ್ರತಿಭಟಿಸಿ ಕೂಡ ನಾನು ಅನೇಕ ಸಲ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ್ದೇನೆ. ಮತ್ತು ಅದೇ ರೀತಿ ಬಡ ಜನರಿಗೆ ವಸತಿ ಒದಗಿಸುವ ಉದ್ದೇಶದಿಂದನೂ ಕೂಡ ನಾನು ಮನವಿ ಸಲ್ಲಿಸಿದ್ದೇನೆ. ಕೇಳಿದ್ರಲ್ಲ ಸ್ನೇಹಿತರೆ, ತಾವು ಕೂಡ ಆಗ್ರಹ ಮಾಡಬೇಕು, ಸರ್ಕಾರನ ಒತ್ತಾಯ ಮಾಡಬೇಕಂತೇಳಿ ಕೇಳ್ಕೊತೇವೆ. ಬಾಳೆಕುಂದ್ರಿ ಅವರೇ, ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ವಿಷಯವನ್ನು ಹಂಚಿಕೊಂಡಿದ್ದೀರಿ. ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇವೆ. ನಿಮ್ಮ ಬೆಂಬಲಕ್ಕೆ ನಾವು ಕೂಡ ಇದ್ದೇವೆ. ಈ ಸಂದರ್ಶನಕ್ಕೆ ಬಂದದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಭಾಮನೆ ಸಾಹೇಬರೇ, ಹಾಗೂ ನಮಸ್ಕಾರ ವೀಕ್ಷಕರೇ. ಈ ಯೂಟ್ಯೂಬನ್ನು ತಾವು ಶೇರ್ ಮಾಡಿ, ಲೈಕ್ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು.